ಹಾಯ್ ಎವ್ರಿವನ್. ಈಗ ನಾವು ಒಂದು ಜೇನುಗೂಡನ್ನು ನೋಡಿದ್ದೀವಿ. ಆ ಜೇನುಗೂಡು ಯಾವುದರಲ್ಲಿದೆ ಅಂದರೆ ಹಾಳಾದಂಥ ಒಂದು ಬೋರ್ವೆಲಲ್ಲಿದೆ. ಸೊ ಆ ಹಾಳಾದಂಥ ಬೋರ್ವೆಲ್ ಜೇನುಗೂಡನ್ನು ಈಗ ನಾವು ಒಂದು ಪೆಟ್ಟಿಗೆಗೆ ಶಿಫ್ಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆ ಜೇನುಗೂಡು ಎಲ್ಲಿದೆ ಅಂತಂದರೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಈ ಹಾಳಾದಂತಹ ಇದರಲ್ಲಿ ಬೋರ್ವೆಲಲ್ಲಿ ಜೇನುಗೂಡಿದೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ನಿಧಾನವಾಗಿ ಈ ಜೇನುಗೂಡನ್ನು ಬಿಡಿಸ್ಬೇಕು. ಸ್ವಲ್ಪನೂ ಮಿಸ್ಟೇಕ್ ಮಾಡಲಿಕ್ಕಿಲ್ಲ, ಯಾಕಂದರೆ ಮಿಸ್ಟೇಕ್ ಮಾಡಿದ್ರೆ ಜೇನು ರಟ್ಟು ಮತ್ತು ಬೋರ್ವೆಲ್ಗೆ ಹೋಗಿ ಬೀಳುವಂಥ ಸಾಧ್ಯತೆ ಇದೆ. ಸೊ ಇವಾಗ ಆದಷ್ಟು ನಿಧಾನವಾಗಿ ಬಿಡಿಸ್ತೀನಿ. ನೋಡ್ಬೋದು ಜೇನುಗೂಡು ಈ ಥರ ಇದೆ. ಬಟ್ ಇದರಲ್ಲಿ ಎಲ್ಲ ರಾಣಿ ಕಾಣಿಸ್ತದೆಯಾ ಅಂತ ನೋಡ್ತಾ ಇದ್ದೀನಿ. ನೋಡ್ಬೋದು ಇದೆ ಜೇನುಗೂಡು. ಇಲ್ಲೆಲ್ಲ ರಾಣಿ ಎಲ್ಲರೂ ಕಂಡಿದ್ರೆ ರಾಣಿಯನ್ನು ಫಸ್ಟ್ ತುಂಬೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲಿದೆ ರಾಣಿ ಅಂತ ನೋಡ್ತಾ ಇದ್ದೀನಿ. ಈಗ ಫೈನಲಿ ನಾವು ರಾಣಿಯನ್ನು ಗುರುತಿಸಿದ್ದೀವಿ. ರಾಣಿ ಎಲ್ಲಿದೆ ಗೊತ್ತಾ? ಕಪ್ಪಾದಂತಹ ರಾಣಿ. ಇಲ್ಲಿ ನೋಡಿ, ರಾಣಿ ಇದೇ ರಾಣಿ, ಹೊಸದಂತಹ ರಾಣಿ. ನಿನ್ನೆ ಒಂದು ವೀಕಲ್ಲಿ ಮೇಟ್ ಆಗಿರ್ಬೋದು ಈ ರಾಣಿ. ನೋಡಿ 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 ಇಲ್ಲಿ ಓಡ್ತಾ ಇದೆ, ಇಲ್ಲಿ ಓಡ್ತಾ ಇದೆ. ಎಲ್ಲಿದೆ ಅಂದರೆ ಇಲ್ಲಿ ಬಂತು. ಇದೆ ರಾಣಿ. ನೋಡಿದ್ರ? ನೋಡಿ ಇದೇ ರಾಣಿ ಜೇನು. ಎಷ್ಟು ಪ್ರಯತ್ನ ಪಟ್ಟರು ಜೇನು ಹುಳು ಈ ಗೂಡಿಗೆ ಹೋಗದೆ ಇರೋ ಕಾರಣ ಏನು ಮಾಡಿದೆ ಅಂದರೆ ಒಂದು ಜೇನು ರಟ್ಟನ್ನು ತಗೊಂಡು ಈ ಥರ ಆ ಜೇನು ಹುಳ ಇರೋ ಕಡೆ ಇಟ್ಟುಬಿಟ್ಟೆ. ಸೊ ಇವಾಗ ಏನಾಯ್ತು ಅಂದರೆ ಎಲ್ಲ ಜೇನು ಹುಳಗಳು ಈ ರಟ್ಟಲ್ಲಿರುವಂಥ ಮೊಟ್ಟೆ ಇರೋದ ಕಾರಣ, ಆ ಜೇನು ರಟ್ಟಲ್ಲಿ ಕ್ವೀನ್ ಎಗ್ಸ್ ಎಲ್ಲ ಇರೋದ ಕಾರಣ ಎಲ್ಲ ಹುಳಗಳು ಕೂಡ ಈ ಜೇನು ರಟ್ಟಿಗೆ ಬಂದು ಕೂತ್ಬಿಟ್ಟಿದೆ. ಹುಳ ಇರುವಂತಹ ಆ ರಟ್ಟನ್ನು ತೆಗೆದು ಈ ಪೆಟ್ಟಿಗೆಯಲ್ಲಿ ಇಟ್ಟೆ ಈ ಬಟ್ಟೆ ಜೊತೆ. ಸೊ ಇವಾಗ ಏನಾಗ್ತಾಯಿದೆ ಅಂದರೆ ನೋಡಿ, ಇದರೊಳಗೆಲ್ಲ ಹುಳ ಇತ್ತು ನೋಡಿ. ನಿಧಾನವಾಗಿ ಸಾಕ್ತಾ ಇದೆ, ನಿಧಾನವಾಗಿ ಜೇನು ಹುಳಗಳು ಈ ಪೆಟ್ಟಿಗೆಗೆ ಹೋಗ್ತಾ ಇದೆ. ನೋಡಿ, ಇದು ಒಂದು ಹಾಳಾದಂತಹ ಬೋರ್ವೆಲ್ಲು. ಈ ಬೋರ್ವೆಲ್ಗೆ ಜೇನು ಹುಳಗಳು ಜೇನುಗೂಡನ್ನು ಮಾಡ್ಕೊಂಡಿದೆ. ನೋಡಿ ಹೇಗೆ ಹೋಗ್ತಾ ಇದೆ ಅಂತ ನೋಡಿ. ನೋಡಿ, ಒಂದಾದ ಮೇಲೆ ಒಂದು ಹುಳಗಳು ಮಾರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅಷ್ಟು ಜೇನು ಹುಳಗಳು ಈ ಗೂಡಿಗೆ ಹೋಗಿ ಸೇರ್ತಾ ಇದೆ.